ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗತಕ್ಕಂಥ ನ್ಯಾಯಾಧೀಶರೊಂದಿಗೆ ಇದರ ಗಣ್ಯರು ಹಾಗೂ ಇಲ್ಲಿ ಮುಂದೆ ಸೇರಿರುವ ಎಲ್ಲರಿಗೂ ನನ್ನ ಸ್ವಾಗತ ಬಯಸ್ತಾ ನನ್ನ ಒಂದು ಮಾತನ್ನು ಪ್ರಾರಂಭಿಸ್ತೇನೆ. ಈಗ ಆರೋಗ್ಯದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಒಂದೇ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಯಾರಾದರೂ ಉತ್ತರ ಗೊತ್ತಿದ್ರೆ ಒಬ್ಬರು ಎತ್ಕೊಂಡು ಹೇಳಬಹುದು. ಏನಪ್ಪಾ ಅಂದರೆ, ನಾವು ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಆರೋಗ್ಯನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಅದಕ್ಕೋಸ್ಕರ ಮೊದಲನೇದು, ಇಲ್ಲಿ ಕೆಲವರು ನಮ್ಮಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ಕೆಲವರು ಮನುಷ್ಯರಿದ್ದಾರೆ, ಕೆಲವರು ಮಾನವರಿದ್ದಾರೆ. ಸೊ ಈಗ ನನ್ನ ಪ್ರಶ್ನೆ ಒಂದೇ, ಮನುಷ್ಯನಿಗೂ ಮಾನವನಿಗೂ ಇರುವ ವ್ಯತ್ಯಾಸ ಏನು? ಯಾವುದು ಡಿಸ್ಕಷನ್ ಅದರಲ್ಲಿ ಅದಕ್ಕೆ ಒಂದು ಅರ್ಥ ಸಿಗೋದು. ಹಲೋ ಸರ್, ಮನುಷ್ಯ ಅನ್ನುವಂಥದ್ದು ನನಗನ್ಸಿರೋಗೆ ಒಂದು ಜೀವ, ಅಥವಾ ನಾವೇನು ಪ್ರಕೃತಿಯಲ್ಲಿ ವಿಶ್ವದಲ್ಲಿ ಒಂದು ಭಾಗ. ಮಾನವ ಅಂತಂದ್ರೆ ತಾನ ಜ್ಞಾನವನ್ನು ಬಳಸ್ಕೊಂಡು ಎಲ್ಲವನ್ನ ತನ್ನ ಸುತ್ತು ಇರುವಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಜೀವನವನ್ನು ಸಮಾಜದಲ್ಲಿ ಸಾಗಿಸ್ತಾ ಇರುವಂಥವನು ಜ್ಞಾನಿ ಆದವನು ಮಾನವನಾಗ್ತಾನೆ. ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಟ್ರೂ. ನೆಕ್ಸ್ಟ್ ಯಾರಾದರೂ ಹೇಳಿದೆ ಅಂತ ಹೇಳಿದ್ರೆ, ನಾವು ಆರೋಗ್ಯ ಅಂತ ಬಂದಲ್ಲಿ ಎರಡು ವಿಧವಾಗಿ ವಿಂಗಡಿಸ್ತೇವೆ. ಒಂದು ಮಾನಸಿಕ, ದೈಹಿಕ. ನಾವೆಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎದ್ರೆ ದೈಹಿಕ ಬಗ್ಗೆ ಯೋಚನೆ ಮಾಡ್ತೇವೆ ಹೊರತು ಮಾನಸಿಕವಾಗಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಇದನ್ನ ಯಾಕೆ ಹೇಳಿದೆ ಅಂದರೆ, ಮನುಷ್ಯನಿಗೂ ಮಾನವನಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ ಒಂದು ಕೂದಲೇ ಅಷ್ಟೇ. ಯಾಕಂದರೆ ಪ್ರತಿಯೊಬ್ಬ ಮಾನವನು ಮನುಷ್ಯನೇ. ಇವರು ಹೇಳಿದಾಗ ಈಗಾಗಲೇ ವಕೀಲರಾಗಿಯೇ ನ್ಯಾಯಾಧೀಶರಾಗಬೇಕು ಅಂದಂಗೆ ಮನುಷ್ಯನಾಗಿಯೇ ಮಾನವನಾಗಬೇಕು. ಆದರೆ ಅಲ್ಲಿರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ, ನಾವೇನು ಮನುಷ್ಯತ್ವದ ಗುಣಗಳಿದಾವಲ್ಲ, ಅದನ್ನು ಒಳ್ಳೆ ಗುಣ ಅಂತಲೂ ಹೇಳ್ಬೋದು, ಕೆಟ್ಟ ಗುಣ ಅಂತಲೂ ಹೇಳ್ಬೋದು. ಕಾಮ, ಕ್ರೋಧ, ಲೋಭ, ಮದ, ಮಾಸ್ತರ್ಯ, ಇವುಗಳನ್ನು ನಾವು ಯಾರು ಹೆಚ್ಚಿಗೆ ಬಳಸ್ಕೊಂಡು ಅದರ ಬಗ್ಗೆ ಹೋರಾಡ್ಕೊಂಡು ಹೋಗ್ತಾ ಇರ್ತೀವೋ ಅವರು ಮನುಷ್ಯರು. ಮನುಷ್ಯತ್ವ, ಮನುಷ್ಯ ಗುಣ. ಇವರು ಹೇಳೋದಂದರೆ ನಾನು, ನಂದು, ನಾನೇ ಎಲ್ಲಾನು, ಅಹಂ. ಅದನ್ನು ಬಿಟ್ಟು ಮಾನವೀಯತೆ, ಒಂದೇ ಇರ್ತಕ್ಕಂಥ ವರ್ಡ್ ಮಾನವೀಯತೆ, ಒಂದನ್ನು ಸೇರಿಸ್ಕೊಂಡು ನಾವು ನಮ್ಮದು ತಮ್ಮದು ನಾವೆಲ್ಲರೂ ಅಂತಕ್ಕಂಥದ್ದು ಯಾವಾಗ ನಮ್ಮಲ್ಲಿ ಬರುತ್ತೆ, ಸೊ ಅವರೇ ಮಾನವರಾಗೋದು, ಅವ್ರನ್ನೇ ವಿಶ್ವ ಮಾನವ ಅಂತ ಕರೀತಕ್ಕಂಥದ್ದು ನಾವು. ಇದು ಯಾಕೆ ಹೇಳಿದೆ ಅಂದರೆ, ಇವತ್ತಿನ ದಿವಸಗಳಲ್ಲಿ ಆಗ್ತಿರ್ತಕ್ಕಂಥದ್ದು ಮಾನಸಿಕ ಹಿಂಸೆ. ಸೊ ಈಗೆಲ್ಲ ಆಲ್ರೆಡಿ ಮಾತಾಡೋದ್ರಲ್ಲೇ ಉತ್ತರ ಬಹಳ ಇದೆ. ಈಗ ಯಾರೋ ಬರ್ತಾರೆ, ಸರ್ ಲಾಸ್ಟ್ ಮಂತ್ ಯಾರೋ ಒಬ್ಬರು ಬಂದರು, ಇವತ್ತು 1 ಲಕ್ಷ ಕೊಡು, ಮುಂದಿನ ತಿಂಗಳು 2 ಲಕ್ಷ ಮಾಡಿಕೊಡ್ತೀನಿ ಅಂತ ಅಂದರು. ನನ್ನ ಹತ್ರ 1 ಲಕ್ಷ ಇತ್ತು, ಸಾಲ ಮಾಡಿದ್ದು, ಹಂಗೆ ಇಟ್ಕೊಂಡಿದ್ದೆ, ಹೆಂಡತಿ ಒಡವೆ ಅದೆಲ್ಲ ಮಾರಿದೆ. ಅಷ್ಟು ಸಾಲದು ಅಂತ ಪಕ್ಕದ ಮನೇಲಿ 1 ಲಕ್ಷ ನಾನೇ ಇಸ್ಕೊಂಬಂದು ಕೊಟ್ಬಿಟ್ಟೆ, 4 ಲಕ್ಷ ಬರುತ್ತೆ ಅಂತ ಅವ್ನು ಇಟ್ಕೊಂಡು ಓಡೋದ. ಸೊ ಅದನ್ನು ಹೆಂಡತಿ ಕೇಳಕ್ಕೆ ಬಂದು ಹೆಂಡತಿಗೆ ಹೊಡೆದ, ಹೆಂಡತಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೊರಗಡೆ ಹೋದರೆ ಸಾಲಗಾರ ಕೇಳ್ತಾವನೆ, ನಾನು ಈಗ ಡಿಪ್ರೆಷನ್ಲಾಗಿದ್ದೀನಿ, ನಾನೇನು ಮಾಡಬೇಕು? ತಪ್ಪು ಯಾರ್ದು? ಅಲ್ಲಿದ್ದೇ ಮನುಷ್ಯತ್ವ, ಅದೇ ದುರಾಸೆ. ಆ ದುರಾಸೆ, ದುರಾಲೋಚನೆ ಇಲ್ಲ ಅಂದಿದ್ರೆ ಆ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಯಾರೋ ರಾತ್ರೋರಾತ್ರಿ ಯಾರೋ ಲಕ್ಷ ಕೊಡೋಕ್ಕೆ ಎಲ್ಲೂ ಆಗೋದಿಲ್ಲ. ಅದು ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋಕ್ಕೆ ಹೋದರೆ. ಸೊ ಎಲ್ಲೋ ಒಂದು ಕಡೆ ನಾವು ಮನುಷ್ಯರು ಯಾವತ್ತು ಈ ಬರೀ ಮನುಷ್ಯ ಗುಣಗಳನ್ನಷ್ಟೇ ಇಟ್ಕೊಂಡು ಮಾನವೀಯತೆಯನ್ನು ಬಿಟ್ಟು ನಡೀತಿದ್ದೀವಿ, ಆವಾಗ ನಾವು ಮಾನಸಿಕ ಸಮತೋಲನ ಅಂತ ಕಳ್ಕೊತಾ ಇದ್ದೀವಿ. ಅಲ್ಲೇ ನಾವು 50% ಕಾಯಿಲೆಗಳನ್ನ ಅಲ್ಲೇ ಕೊಂಡ್ಕೋತಾ ಇರೋದು ಇವತ್ತು ನಾವು. ಯಾವ ಒಬ್ಬ ಮನುಷ್ಯ ದುರಾಸೆ, ಅಸೂಯೆ, ಅಹಮ್ಮು ಅನ್ನೋದನ್ನು ಬಿಡ್ತಾನೋ ಅವನು ಆಟೋಮೆಟಿಕ್ಕಾಗಿ ಮಾನವನಾಗಿರ್ತಾನೆ. ಅವನು ಯಾವಾಗ ಅವನು ಮಾನವನಾಗ್ತಾನೋ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಅಂತ ನಮ್ಮನ್ನು ನಾವು ಕಲ್ಕೊಂಡ್ರೆ ಅಂತ ಹೇಳಿದ್ರೆ, ನಾವು ಇದ್ದಷ್ಟೇ ನಮಗೆ ಮಾಡಬೇಕು ಅನ್ನೋದನ್ನು ಒಂದು ವೃತ್ತಿಪರ ಬೆಳೆಸ್ಕೊಂಡ್ರೆ, ಸೊ ಆವಾಗ ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ಕಾಯಿಲೆಗಳೆಲ್ಲದಿಂದ ಹೊರಗಡೆ ಬರ್ತಾರೆ. ಒಂದು ಅಂದರೆ 50% ಅಲ್ಲಿ ಕಾಯಿಲೆಗಳು ಬರ್ತಕ್ಕಂಥದ್ದನ್ನು ಕಡಿಮೆ ಆಗಿಬಿಡುತ್ತೆ ಅಂತ ನಾನು ಹೇಳಕೊಟ್ಟಿರೋದಿಲ್ಲ. ಎರಡನೇದು, ಈಗ ಇನ್ನೊಂದು ಒಳ್ಳೆಯ ಸಂಗತಿ, ಇವತ್ತು ಅದೇ ವಕೀಲರ ದಿನಾಚರಣೆಯನ್ನು ಆಚರಿಸ್ತಾ ಇರೋದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದಕ್ಕೆ ಒಂದು ಹೇಳ್ತೀವಿ ನಾವೀಗ MBBS ಮಾಡ್ಕೊಂಡ ತಕ್ಷಣ ನಮಗೆ ಡಾಕ್ಟರೇಟ್ ಅಂತ ಬಂದ್ಬಿಡುತ್ತೆ, ಜೊತೆಲೆ ಡಿಫಾಲ್ಟ್ ಬಂದ್ಬಿಡುತ್ತೆ. ಅದೇ ರೀತಿ ಒಬ್ಬ ವಕೀಲರು ಯಾವ ದಿನ ಅವರು ನ್ಯಾಯಾಧೀಶರಾಗ್ತಾರೆ, ನ್ಯಾಯಾಧೀಶರು ಆಗಿದ್ದ ದಿವಸನೇ ಅವ್ರಿಗೆ ಮಾನವರಾಗ್ತಾರೆ. ಅವರು ಏನಕ್ಕಂತ ಹೇಳಿದ್ರೆ, ಒಬ್ಬ ವಕೀಲರು
10 20 ಸಾಕ್ಷಿ ಕರ್ಕೊಂಬರಲಿ, 10 20 ಜನ ಕರ್ಕೊಂಬರಲಿ, ಅವ್ರು 100 ಹೇಳಲಿ, ಕಕ್ಷಿದಾರ ಪರವಾಗಿ ಇನ್ನೊಬ್ಬರ ಪರವಾಗಿ 1000 ಹೇಳಲಿ, ಆದರೆ ಅವ್ರು ಹುಡುಕೊಂಡು ಒಂದೇ ಕೂತಿರ್ತಾರೆ. 10 ವರ್ಷ ಆಗಲಿ ಪರವಾಗಿಲ್ಲ ಕೇಸು, ನ್ಯಾಯ 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 ಅನ್ಕೊಂಡು ನೋಡ್ಕೊಂಡು ಹೋಗಿ ಕೂತಿರ್ತಾರೆ ಅವರು. ಈ ವಕೀಲ ಪರವಾಗಿ ಹೋಗಬೇಕು, ಆ ವಕೀಲ ಪರವಾಗಿ ಅಂತ ಯಾವತ್ತೂ ಯೋಚನೆ ಮಾಡಲ್ಲ ಅವರು, ಬರೀ ನ್ಯಾಯದ ಪರವಾಗಿ ಯೋಚನೆ ಮಾಡ್ತಿರ್ತಾರೆ. ಅಂದರೆ ಆ ಮಾನವೀಯತೆ ಅನ್ನೋದು ನಾವು ರೂಢಿಸ್ಕೊಂಡ್ಬಿಡ್ತೀವಿ. ಸೊ ಒಂದ್ಸರಿ ಆ ಬೆಂಚ್ ಮೇಲೆ ಕುತ್ಕೊಂಡ ತಕ್ಷಣ ನ್ಯಾಯಾಧೀಶರು ಮಾನವರಾಗ್ಬಿಡ್ತಾರೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಒಂದು ಇಷ್ಟಿರಬೇಕಾದ್ರೆ ವಕೀಲರಿಗೆ ಏನೇನು ಬರ್ತೀನಿ ಅಂದರೆ, ಇವತ್ತು ಅದೇ ಮಾನವರಾಗೋದಕ್ಕೆ ಸ್ಕೋಪ್ ಕೊಟ್ಟಿರ್ತಕ್ಕಂಥ, ಅಂದರೆ ಭಗವಂತ ಕೆಲವು ಪ್ರೊಫೆಷನ್ಸ್ಗೆ ಸ್ಕೋಪ್ ಕೊಡ್ತಾನೆ. ಅಂದರೆ ನಿಮ್ಗೆ ಇದರಲ್ಲಿ ಭಾಳ ಅವಕಾಶಗಳಿದ್ದಾವೆ ನೀವು ಮಾನವರಾಗೋಕ್ಕೆ ಅಂತ. ನಮ್ಮ ವೈದ್ಯಕೀಯ ವೃತ್ತಿಯಲ್ಲೂ ಅಷ್ಟೇ ಮಾನವೀಯತೆ ಮೆರೆಯೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಅದೇ ಥರನೇ ಇವತ್ತು ಈ ಒಂದು ವಕೀಲ ವೃತ್ತಿ ಏನಿದೆ ಅದರಲ್ಲಿ ಅವರು ಮಾನವೀಯತೆ ಮೆರೆಯೋದಕ್ಕೆ ಸಾಕಷ್ಟು ಭಗವಂತ ನಮಗೆ ಸ್ಕೋಪ್ ಅನ್ನೋದನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೇಡಮ್ ಅವರು ಒಂದು ಮಾತಂದರು, ಇದು ಔಟ್ ಆಫ್ ದ ಬಾಕ್ಸ್ ಆ್ಯಕ್ಚುಲಿ. ಅಂದರೆ ನಾನು 2 ವರ್ಷ ವಕೀಲಾಗಿದ್ದು ಮಾಡಿದೆ, ಆಮೇಲೆ ನಾನು ಈ ಕಡೆ ಬಂದೆ. ಸೊ ಇವಾಗಿಂದು ಗೊತ್ತಿದ್ದರೆ ನಾನು ಮೋಸ್ಟ್ಲಿ ಬರ್ತಿದ್ನೋ ಇಲ್ಲೋ ಅಂತ ಅಂದರು. ಈಗೇನು ಹೇಳ್ತಾರೆ ಮೇಡಮ್, ಮಾನವರಾಗಬೇಕು ಅಂದ್ಕೊಂಡಿದ್ದೆ, ಆ ಮನುಷ್ಯರು ಇರಬೇಕು ಅಂದ್ಕೊಂಡಿದ್ದೆ. ನೀವು ತೊಗೊಂಡಿದ್ದ ಡಿಸಿಷನ್ ಒಳ್ಳೆಯದೇ ಆಯಿತು. ಅಂದರೆ ನಿಮ್ಮ ಒಂದು ವೃತ್ತಿಗೆ ಆಲ್ರೆಡಿ ಮಾನವರಾಗ್ಬಿಟ್ಟಿದ್ರೆ, ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೆ ವೃತ್ತಿಪರವಾಗಿ ನೀವು ಮಾನವರಲ್ಲಿ ಆ ಒಂದು ಸೀಟನ್ನ ಅಲಂಕರಿಸಿದ್ದೀರಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆಯಿತು. ಸೊ ಈಗ ನಾವು ಮಾನವರಾಗ್ಬಿಟ್ರೆ 50% ಕಾರ್ಯಗಳು ಕಡಿಮೆ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ದೈಹಿಕವಾಗಿ. ಇನ್ನು ಅದಕ್ಕೇನು ಮಾಡ್ಕೋಬೇಕು? ಎರಡನೇದು ಮತ್ತೆ ಅದೇ ಮೊದಲೇ ಮೆನ್ಷನ್ ಮಾಡ್ದಂಗೆ ಅಸೂಯೆ, ದುರಾಸೆ, ಅಹಂ ಇವನ್ನು ಬಿಟ್ಟು ನಾವು ನಡ್ಕೊಳೋದ್ರಿಂದ ಈ ರಕ್ತದೊತ್ತಡ ಆಗ್ಬೋದು, ಪ್ರೆಷರ್ ಕ್ರಿಯೇಟ್ ಆಗೋದು, ಬಿ ಪಿ ಆಗ್ಬೋದು, ಈ ಒಂದು ಏನು ಬರುತ್ತೆ ಆ ಕಾಯಿಲೆಗಳೆಲ್ಲ ನಾವು ಕಡಿಮೆ ಮಾಡ್ಕೋಬೋದು. ಒಂದು. ಎರಡನೇದು ಏನಂತಂದರೆ, ನಾವು ಆರೋಗ್ಯಕವಾಗಿರಬೇಕು ಅಂತ ಹೇಳಿದ್ರೆ ಉತ್ತಮ ಊಟ, ನೀರು, ನಿದ್ರೆ. ಏನು ಟೈಮ್ ಟು ಟೈಮ್ ನೀರು ಕುಡಿಯೋದನ್ನು ಮರಿಬಾರ್ದು. ಎಷ್ಟೇ ಯಾವುದೇ ಒತ್ತರಾಸಿ ಹಾಕ್ಕೊಂಡ್ರೂ ನಿದ್ರೆ ಮಾಡೋದು ಕನಿಷ್ಠ ಅಂದರೆ ಒಂದು 7 ಗಂಟೆ ಆದರೆ ನಿದ್ರೆ ಬೇಕೇ ಬೇಕು ಮನುಷ್ಯನಿಗೆ. ಅದು ಕೆಲವರು ಏನಂದರೆ ಇನ್ನೊಂದು ಭಾಳ ಮುಖ್ಯವಾದ್ದು, ರಾತ್ರಿ 3 ಗಂಟೆವರೆಗೆ ಎದ್ದಿದ್ದೆ ಸರ್ ನಾನು, ಮತ್ತು ಬೆಳಗ್ಗೆ 11 ಗಂಟೆವರೆಗೆ ಮಲಗ್ತೀನಿ, ಓಕೆನಾ ಅಂತ ಅಲ್ಲೋ. ನಮಗೆ ರಾತ್ರಿ 11ರಿಂದ ಆದರೂ ಪರವಾಗಿಲ್ಲ, ಬೆಳಗ್ಗೆ 7 ಗಂಟೆವರೆಗೂ ನಿದ್ರೆ ಮಾಡೋದು ಅದು ಒಳ್ಳೆಯ ಲಕ್ಷಣ. ಏನಕ್ಕಂದರೆ ನಮಗೆ ಹಾರ್ಮೋನ್ ಏನಿದೆ, ನಾವು ಸೈಕಲ್ ಅಂತೀವಿ, ಸರ್ಕಾಡಿನ ರಿದಮ್ ಅಂತೀವಿ. ಆ ರಿದಮ್ ಏನಿದೆ ನಮಗೆ ಅದ್ರ ಪ್ರಕಾರ ಹಾರ್ಮೋನ್ ಜನರೇಟ್ ಆಗೋದಾಗಲಿ, ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ಜನರೇಟ್ ಆಗೋದಾಗಲಿ ಇರುತ್ತೆ. ಆ ಒಂದು ಇದಕ್ಕೆ ನಮಗೆ 11 ಗಂಟೆಯಿಂದ ಬೆಳಗ್ಗೆ ಒಂದು 7 ಗಂಟೆವರೆಗೂ ನಿದ್ರೆ ಮಾಡಿದ್ರೆ ಒಳ್ಳೆಯದು. ಎರಡನೇದು ಊಟ ಬಂದರೆ, ಈಗ ಪೂರ್ತಿ ಹೆಚ್ಚಿಗೆ ಬೆಳೆಸೋಕೆ ಹೋಗಲ್ಲ, ಶಾರ್ಟ್ ಕಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಊಟ ಹೇಳಬೇಕು ಅಂದರೆ ಬೆಳಗ್ಗೆ ಊಟ ಚೆನ್ನಾಗಿ ತಿನ್ನಿ, ಟಿಫಿನ್ ಹೊಟ್ಟೆ ತುಂಬ ತಿನ್ನಿ, ಮಧ್ಯಾಹ್ನ ಅದರಲ್ಲಿ ಅರ್ಧ ಮಾಡಿ, ರಾತ್ರಿ ಸ್ವಲ್ಪ ತಿಂದು ಮಲಗಿದ್ರು ಸಾಕು. ಏನಕ್ಕಂದರೆ ಮಲಗಿರಬೇಕಾದ್ರೆ ನಮ್ಗೆ ಊಟ ಬೇಕಾಗಿಲ್ಲ, ರೆಸ್ಟಲ್ಲಿ ಇರ್ತೀವಿ. ನಾವೇನು ಮಾಡ್ತೀವಿ, ಬೆಳಗ್ಗೆ ಟಿಫಿನ್ ಮಾಡಿದೆ ಕೆಲಸಕ್ಕೆ ಬರ್ತಾರೆ, ಮಧ್ಯಾಹ್ನ ಊಟ ಮಾಡಿದೆ ಟೀ ಕುಡಿತಾರೆ, ರಾತ್ರಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ತಿಂದು ಮಲ್ಕೊತಾರೆ. 40 ವರ್ಷಕ್ಕೆ ಡಯಾಬಿಟಿಕ್ ಬರುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ನಾವು ಕೊಂಡ್ಕೊಳ್ತಾ ಇರೋದು. ಸೊ ಇದೊಂದು ವಿಧವನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಈ ಒಂದು ದಿನಾಚರಣೆ ಪರವಾಗಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಎಷ್ಟು ಮಹತ್ವದ ಒಂದು ಪ್ರೊಫೆಷನ್ ಅಂತ ಹೇಳೋದಕ್ಕೆ ಯಾವುದನ್ನು, ಈಗ ನಮ್ಮ ಏನು ವಕೀಲ ವೃತ್ತಿ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಆಲ್ರೆಡಿ ದ ಜುಡಿಷಿಯರಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಈ ಸಂವಿಧಾನದಲ್ಲಿ ಜುಡಿಷಿಯರಿ ಇಸ್ ಆಲ್ಸೋ ಒನ್ ಆಫ್ ದ ಪಿಲ್ಲರ್. ಅಂದರೆ ಒಂದು ಆಧಾರ ಸ್ತಂಭ ನಮ್ಮ ಸಂವಿಧಾನಕ್ಕೆ. ಏನು ಕೊಟ್ಟಿದ್ದಾರೆ ಆಧಾರ ಸ್ತಂಭ, ಯಾಕಾಯಿತು ಅಂತ ಯೋಚನೆ ಮಾಡಿ. ಅಂದರೆ ಒಬ್ಬ ಮನುಷ್ಯನಿಗೆ ಇವತ್ತು ಕಾಯಿಲೆ ಬಂದರೆ ಅದನ್ನು ಸರಿಪಡಿಸೋದಕ್ಕೆ ಇವಾಗ ಒಬ್ಬ ವೈದ್ಯರಿಗೆ ಯಾವ ರೀತಿ ಬಹು ಮುಖ್ಯವಾಗುತ್ತೋ, ಏನಿದೆ ತೊಂದರೆ ಅಂತ ಕಂಡುಹಿಡಿದೋದಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಅದೇ ರೀತಿ ಈ ಒಂದು ಸಮಾಜಕ್ಕೆ ಯಾವಾಗ ಸಮಾಜ ಒಂದು ಸಮತೋಲನ ಕಳ್ಕೊಳ್ತಲ್ಲ, ಯಾವುದೇ ವೃತ್ತಿಪರವಾಗಿರ್ಬೋದು, ಯಾವುದೇ ಒಂದು ಇರ್ಬೋದು, ಆವಾಗ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಪವರ್ ಅಂತಾರೆ ಅದಕ್ಕೆ. ಸೊ ಆ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಒಂದು ಜುಡಿಷಿಯರಿ. ಸೊ ಆ ಒಂದು ಜುಡಿಷಿಯರಿನ ನಾವು ಎಷ್ಟು ಮಾನವೀಯತೆಯಾಗಿ ನಾವು ಉಳಿಸ್ಕೊಂಡು ಹೋಗ್ತೀವಿ, ಕಾಪಾಡ್ಕೊಂಡು ಹೋಗ್ತೀವಿ. ಇದನ್ನು ಮೇಡಮ್ ಅವರು ಮೆನ್ಷನ್ ಮಾಡಿದ್ರು ಕೆಲವು ವಿಷಯಗಳನ್ನು. ಸೊ ಅದು ನಮ್ಮ ಮೇಲೆ ಇರುತ್ತೆ. ಸೊ ಇದಿದೆ. ಇಷ್ಟಾದಮೇಲೆ ನಾನು ಆರೋಗ್ಯದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಈಗ ಏನಪ್ಪ ಅಂದರೆ,
ಓಕೆ, ಡಯಾಬಿಟಿಕ್ಕು, ಹೈಪರ್ ಟೆನ್ಷನ್ ಇವೆಲ್ಲ ಹೇಳ್ತಿದ್ದೀವಿ, ಭಾಳಷ್ಟು ಕೇಳಿದ್ದೀವಿ, ಎಲ್ಲ ಕಡೆ ಟಿ ವಿ ಇದರಲ್ಲಿ ನೋಡ್ತಿರ್ತೀವಿ ಮಾಧ್ಯಮದಲ್ಲೆಲ್ಲ. ಈಗಿನ ಕಾಲಘಟ್ಟಕ್ಕೆ ನಾನು ಹೇಳೋಕ್ಕೆ ಬಯಸೋದು ಒಂದೇ ಸ್ಟ್ರೋಕ್ ಅದು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಈಗ ಕಾರ್ಡಿಯಕ್ ಬಗ್ಗೆ ಇರ್ತಕ್ಕಂಥ ಒಂದು ತಿಳುವಳಿಕೆ ನಮಗೆ ಸ್ಟ್ರೋಕ್ ಬಗ್ಗೆ ಇಲ್ಲ, ಪಾಸಿಟಿವ್ ಆಗಿ ಬಗ್ಗೆ ಇಲ್ಲ. ಆದರೆ ಪಾಸಿಟಿವ್ ಆಗಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಆ ದೇವರು ಏನು ಮಾಡಿದೆ ಅಂದರೆ, ಯಾರಿಗೆ ಇವಾಗ ಸ್ಟ್ರೋಕ್ ಬಂದರೆ ಈಗಿನ ಒಂದು ಡೆವಲಪ್ಮೆಂಟ್ಗೆ 4.5 ಗಂಟೆಗಳ ಒಳಗಡೆ ಹಾಸ್ಪಿಟಲ್ಗೆ ಬಂದರೆ 100% ರಿವರ್ಸಿಬಲ್ ಮಾಡೋ ಒಂದು ಅತ್ಯಾಧುನಿಕ ಔಷಧಿಗಳು ಇವಾಗ ಅವೈಲಬಿಲಿಟಿ ಇದ್ದಾವೆ. ಆದರೆ ಇವಾಗ್ಲೂ ಇಲ್ಲೆಲ್ಲ ಎಷ್ಟೋ ಪ್ರೊಫೆಷನಲ್ಸ್ ಇದ್ದೀವಿ, ಇವಾಗ್ಲೂ ನೀವು ಪಕ್ಕದ ಮನೆ ಇರ್ಬೋದು, ಪಕ್ಕದ ಊರವ್ರು ಇರ್ಬೋದು, ಗೊತ್ತಿರೋರು ಇರ್ಬೋದು, ಏನು ಮಾಡ್ತಾರೆ, ಸ್ಟ್ರೋಕ್ ಬಂದ ತಕ್ಷಣ ಇಲ್ಲಿಂದ ಎಲ್ಲೋ ಪರಮ್ನೇರಿಗೆ ಹೋಗೋ, ಇಲ್ಲಿ ನಾಟಿ ವೈದ್ಯ ಕೊಡಿಸ್ತಾರೆ, ಅದು ಕೊಡಿಸ್ತಾರೆ, ಇದು ಕೊಡಿಸ್ತಾರೆ ಅಂತ ಅದನ್ನು 1 ದಿನ 2 ದಿನ ಡಿಲೇ ಮಾಡಿನೇ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅದು ರಾಂಗ್. ಅದು ಅಂದರೆ ನಾನು ಯಾಕೆ ಇವತ್ತು ಈ ವಿಷಯನ ಇಲ್ಲಿ ಬಿತ್ತುತ್ತಿದ್ದೀನಿ, ಈ ಬೀಜನ ಅಂತ ಹೇಳಿದ್ರೆ, ನಾವೆಲ್ಲ ಜನಸಂಪರ್ಕದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಒಬ್ಬೊಬ್ಬ ವಕೀಲರು ಏನು ಮಾಡ್ತಾರೆ, ಇಡೀ ತಾಲೂಕಿಗೆ ಗೊತ್ತಿರ್ತಾರೆ. ಸೊ ಅವರಿಗೆ ಈ ನಾಲೆಜ್ ಹೋದರೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಜನಕ್ಕೆ ಒಳ್ಳೆಯದಾಗುತ್ತೆ. ಯಾಕೆ ಈ ಸ್ಟ್ರೋಕ್ ಬಗ್ಗೆ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಬಂತು ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ 3 ಕಡೆಯಿಂದ ಕುಗ್ಗುತ್ತಾನೆ ಅವನು. ಬರೀ ದೈಹಿಕ ಅಲ್ಲ, ಅವನಿಗೂ ಲಾಸು, ಅವ್ನ ಜಾಬ್ ಹೋಗುತ್ತೆ, ಅವ್ನ ಕೆಲಸ ಅವ್ನು ಮಾಡ್ಕೊಳಕ್ಕಾಗಲ್ಲ, ಅವ್ನ ಕೆಲಸ ಮಾಡೋಕ್ಕೆ ಅವ್ರ ಮನೆಯವ್ರಿಗೆ ಕೆಲಸ ಬಿಡಬೇಕು, ಅವರು ಮನೇಲಿರಬೇಕು. ಫೈನಲ್ ಏನಾಗುತ್ತೆ, ಅವ್ರಿಗೆ ಮನೆಯೇ ಬೀದಿಗೆ ಬರೋ ಪರಿಸ್ಥಿತಿ ಆಗುತ್ತೆ, ಆರ್ಥಿಕವಾಗಿ ಕುಗ್ಗುತ್ತಾರೆ ಅವರು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳಕ್ಕಿರ್ತಕ್ಕಂಥದ್ದು ಒಂದೇ ನಮಗೆ ತಿಳುವಳಿಕೆ. ಈಗಿನ ಮಟ್ಟದಲ್ಲಿ ಅಷ್ಟೆಲ್ಲ ಮುಂದುವರೆದಿರಬೇಕಾದ್ರೆ, ಸೊ ಆ ಒಂದು ಕನ್ಸೆಪ್ಟ್ ಏನಿದೆ ಅದನ್ನು ತಿಳುವಳಿಕೆ ಮೂಡಿಸಿ, ಜನರಲ್ಲಿ ಅರಿವು ಮೂಡಿಸಿ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲೇ ಈಗಾಗಲೇ ಸುಮಾರು ಒಂದು 7-8 ಪೇಷಂಟ್ಸ್ಗೆ ಅದೇ ಥರದ ಔಷಧಿ ಕೊಟ್ಟು ಅವ್ರು ನಡ್ಕೊಂಡು ಹೋಗಿರೋ ಉದಾಹರಣೆಗಳು ಇದ್ದಾವೆ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ. ಸೊ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.